ಹಾಯ್ ಹಲೋ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಮ್ಮಮ್ಮ ಮಾರ್ನಿಂಗ್ ಕಸ ಗುಡಿಸ್ಬಿಟ್ಟು ಎಲ್ಲ ನೀರು ಹಾಕ್ಬಿಟ್ಟು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ತಾಯಿದ್ದಾರೆ. ನಮ್ಮಮ್ಮ ಡೈಲಿ ರೊಟೀನ್ ಇದೇ ಥರನೇ ಸ್ಟಾರ್ಟ್ ಆಗೋದು. ನಾನು ಬಿಸಿನೀರು ಕುಡಿಬೇಕು, ಬಿಸಿನೀರು ಕಾಸಿಟ್ಟಿದ್ರು, ನಾನು ಬಿಸಿನೀರನ್ನ ಕುಡಿತಾ ಇದ್ದೀನಿ. ಬಿಸಿನೀರೇ ಕುಡಿಯೋದು ನಾನು. ಹಾಗೆಯೇ ಕಾಫಿಗೆ ನಾನು ದೊಡ್ಡ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದನ್ನು. ಹಾಗೆಯೇ ಕಾಫಿ ಕುಡಿದಿದ್ದಾಯಿತು. ಮತ್ತು ಇವಾಗ ವೆಜಿಟೇಬಲ್ ಸಾಂಬಾರು ಮಾಡಬೇಕಿತ್ತು, ಅದು ರೆಸಿಪೀಸ್ನ ಅಪ್ಲೋಡ್ ಮಾಡ್ತೀನಿ ನೋಡಿ. ಒಂದು ಮಿಕ್ಸಿ ಜಾರ್ಗೆ ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ ಹಾಕ್ಕೋಬೇಕು, ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೋಬೇಕು. ಹಾಗೆಯೇ ಧನಿಯಾ ಪೌಡರು ಸ್ವಲ್ಪ, ಖಾರದ ಪುಡಿ ಸ್ವಲ್ಪ ಹಾಕ್ಕೋಬೇಕು, ಚಿಲ್ಲಿ ಪೌಡರು, ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು, ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ ಅರಿಶಿನ. ಅದ್ರ ಜೊತೆಗೆ ಉಪ್ಪು, ಇದರಲ್ಲೇ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲನ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು, ಸಾಸಿವೆ ಜೀರಿಗೆ ಹಾಕ್ಕೋಬೇಕು. ಅದು ಚಿಟಪಟ ಅಂತ ಸಿಡಿದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ಕರ್ಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಸ್ವಲ್ಪ ನೋಡಿ, ಹಾಗೆಯೇ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಇದಕ್ಕೆ ನೋಡಿ ಈ ಥರ ಫ್ರೈ ಆಗಿದೆ. ತರಕಾರಿ ಹಾಕ್ಕೊಂಡಿದ್ದೀನಿ, ಕ್ಯಾರೆಟು ಬೀನ್ಸ್ ಅಷ್ಟೇ ಹಾಕ್ಕೊಂಡಿದ್ದೀನಿ, ಏನೂ ಹಾಕ್ಕೊಂಡಿಲ್ಲ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ಎಲ್ಲನೂ. ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಅಷ್ಟೇ. ನೋಡಿ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಲ್ಲ, ಈ ಥರ ಇದೆ. ಆ ಮಸಾಲೆ ಎಲ್ಲ ಸಾಂಬಾರು ಇದಕ್ಕೆ ತರಕಾರಿಗೆ ಹಾಕ್ಕೋಬೇಕು ಚೆನ್ನಾಗಿ. ಎಷ್ಟು ಬೇಕೋ ಅಷ್ಟು ವಾಟರ್ನೂ ಸಹ ಹಾಕ್ಕೋಬೇಕು. ಇವಾಗೇ ಚೆನ್ನಾಗೆಲ್ಲ ಈ ಥರ ಎಲ್ಲ ತಿರುಗಿಸ್ಕೊಂಡು ಆದಮೇಲೆ ಹೇಗೆ ಬೇಕೋ ಹಾಗೆಯೇ ತಿರುಗಿಸ್ಕೊಂಡು 2 ವಿಷಲ್ನ ಕೂಗಿಸ್ಕೋಬೇಕು. ನೋಡಿ ಕುಕ್ಕರ್ನ ಮುಚ್ತಾನೆ 2 ವಿಷಲ್ ಆದಮೇಲೆ ಹೇಗೆ ಈ ಥರ ಇರುತ್ತೆ ಸಾಂಬಾರು. ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಥ್ಯಾಂಕ್ ಯು.